ಅಂತ ಅಮಾವಾಸ್ಯೆ ಅಂತ ಅಲ್ಲಿ ನೋಡು ಮಹೇಶ್ ನೋಡು ಹುಡುಗ ನೋಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಏನು ಮಾಡ್ತಾ ಇದ್ದೀರಾ ಅಂದರೆ ಹಳ್ಳಿಪುರ ಕಾಟೇರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್. ಸೊ ಆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ಯಾರ್ಯಾರು ಅಂತಂದರೆ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ನನ್ನ ಹೆಸರು ಮಹೇಶ್ ಶಿವ ಅಂತ, ನಾನು ಜನಸೇವಕ. ನೋಡಿರ್ತೀರ ಇವ್ರನ್ನೆಲ್ಲ ಮೊನ್ನೆ ಕುಕಿಂಗ್ ವಿಡಿಯೋದಲ್ಲಿ. ಸೊ ಇಷ್ಟು ಜನ ಹೋಗ್ತಿರೋದು ಕಾಟೇರಮ್ಮ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಈ ಚಿಕ್ಕದು ಹೋಗ್ಬಿಟ್ಟು ಆಮೇಲೆ ದೊಡ್ಡದಕ್ಕೆ ಹೋಗೋಣ. ನಾನು ಸ್ಕೂಲಲ್ಲಿ ಇದ್ದೀನಿ. ನನ್ನ ಹೆಸರು ಮಹೇಶ್ ಅಂತ. ಗಣೇಶ, ನಾನೇ ಗಣೇಶ. ಎಲ್ಲ ಈ ರೇಂಜಲ್ಲಿ ಇದ್ರೆ ಇನ್ನು ಅಲ್ಲಿ ಯಾವ ರೇಂಜಲ್ಲಿ ಅಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಜನ ನೋಡಿ ಯಾವ ರೇಂಜಾಗಿ ತುಂಬ್ಕೊಂಡವ್ರು ಇವತ್ತು. ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಫುಲ್ಲು ಜನ ಇಲ್ಲೆಲ್ಲ ಚಪ್ಪಲಿಯಲ್ಲಿ ಹಾಕೋದು. ಸೊ ಇದೇ ಮೈನ್ ಎಂಟ್ರೆನ್ಸ್ ಗೈಸ್ ದೇವಸ್ಥಾನಕ್ಕೆ. ಮತ್ತು ಇಲ್ಲೆಲ್ಲ ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಯಾರಾದರೂ ಹರಕೆ ಹೊಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲೆಲ್ಲ ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ಅವರೇ, ಸ್ವಲ್ಪ ಕಾಸು ಕೊಟ್ಬಿಟ್ರೆ. ಮತ್ತು ಅಡುಗೆ ಮಾಡ್ಕೊಳಕ್ಕೆಲ್ಲ ಜಾಗನೂ ಇದೆ ಇಲ್ಲೇ. ನೋಡಿ ಇದು ಫುಲ್ಲು ಜನ ತುಂಬ್ಕೊಂಬಿಟ್ಟಾರೆ ಇವತ್ತಂತೂ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಅಲ್ಲಿ ನೋಡು ಮಹೇಶ, ಅಲ್ಲಿ ನೋಡು ಹುಡುಗ ನೋಡು. ಈ ಏನೋ ಅದು ಯಪ್ಪ ನೋಡಿ, ಇವಾಗ ಆ ಹುಡುಗಿ ಜಂಪ್ ಮಾಡ್ತಾವಳೆ. ಅಲ್ಲಿ ನೋಡು ಅಲ್ಲಲ್ಲ ದೇವಸ್ಥಾನದ ಹೇಳಕ್ಕೆ ಇಷ್ಟೊಂದು ಜನ ಗೊತ್ತು. ಅಮಾವಾಸ್ಯೆ ಅಂತ ಅಲ್ಲ, ರಾಘವೇಂದ್ರ ಬ್ಲಾಗ್ ಮಾಡ್ತಾನೆ ಅಂತ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನ ಹತ್ರ ಇಷ್ಟೊಂದು ಜನ ನೋಡ್ತಾ ಇರೋದು. ಆಂಟಿ ಸರ್ ನಾವು ಇಲ್ಲಿ ಸರ್ಕಸ್ ಮಾಡೋಣ ಅಂತ ಬಂದಿದ್ದೀರಿ ಈಗ. ಇವಾಗ ಇದ್ರ ಮೇಲೆ ಹತ್ಬಿಟ್ಟು ಹಂಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಏನಂತೆ ಮಹೇಶ? ಇಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ. ಒಳಗಡೆ ಹೋಗಲ್ಲ, ಆಗಲ್ಲ, ಲೇಟ್ ಆಗುತ್ತೆ. ಮಾಡ್ತಾವ್ರೆ ಸ್ಪೆಷಲ್ ಎಂಟ್ರಿ, ಡೈರೆಕ್ಟ್ ಎಂಟ್ರಿ. ರಾಘವೇಂದ್ರ ಅವರೇ ತಗೊಳ್ಳಿ, ದರ್ಶನ ಮಾಡಿ ಇಲ್ಲಿಂದ. ಸೊ ಈಗ ನೋಡಿ ಗೈಸ್ ಯಾವ ರೇಂಜಲ್ಲಿ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು. ಇಲ್ಲೇ ಈ ರೇಂಜಲ್ಲಿ ಇದ್ರೆ ಇನ್ನು ಆ ಕಡೆ ಇನ್ನೊಂದೈತೆ, ಆ ದೇವಸ್ಥಾನ ಹತ್ರ ಜಾಗನೂ ಇರಲ್ಲ, ಇನ್ನು ಓಡಾಡೋಕ್ಕೂ ಜಾಗ ಇರಲ್ಲ. ಜಗಳ ಆಡ್ತಾರೆ ಕಿವಲ್ಲಿ. ಯಾಕೆ ಜಗಳ ಆಡ್ತಾರೆ ಗೊತ್ತಿಲ್ಲ. ಅಣ್ಣ ಅದು ಎಲ್ಲ ಆಯ್ತು. ಊಟ ಆಯ್ತಾನ? ದರ್ಶನ ಮಾಡ್ಕೊಂಡಿಲ್ಲ ನಾವು, ಹಂಗೆ ವಾಪಸ್ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರೋಣ ಅಂತೇಳಿ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ತೋರಿಸ್ತೀನಿ ಗೇಸ್, ಓಕೆನಾ? ಸೊ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ಗೇಸ್ ಇಲ್ಲಿ. ಬಾ ಹೋಗೋಣ ಬಾ, ಹಂಗೆ ಬಾ. ಫೈನಲ್ ಆಗಿ ಪ್ರಸಾದ ಸಿಕ್ತು, ಅಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು. ಆ ಕ್ಯೂವಲ್ಲಿ ಜಂಜಾಟ, ಅಯ್ಯಯ್ಯೋ ತುಂಬ ಕಷ್ಟ ಇದೆಪ್ಪ. ಜಂಜಾಟ ಇನ್ನೇನು ಆ ಅಮ್ಮ ಹೆಂಗಂತಾರೆ, ಹುಡುಗಿ ಕೂಡ ಬಂದಿದ್ಲ ಅಲ್ಲಿ ಪ್ರಸಾದ ತಗೋಕೆ ಬಂದವಳೆ. ಪ್ರಸಾದ ತೊಗೊಂಡು ಎಲ್ಲ ಜನ ಜೊತೆ ಹೋಗ್ಬೇಕು. ಅದು ಬಿಟ್ಟು ನೀವೆಲ್ಲ ಮನುಷ್ಯರಲ್ಲ, ದೆವ್ವಗಳು ಕಳ್ತಾ ಇದ್ದೀರಾ. ಸಮೋಸೆಲ್ಲ ಬಂದಿದ್ದೀರ ಅಂತ ಹೇಳ್ಬೇಕಾಗಿತ್ತು. ಹಂಗೆ ಹೇಳ್ಬೇಕಾಗಿತ್ತು. ಏನು ಮಾಡ್ತೀರಾ, ಹುಡುಗಿರಲ್ವಾ, ಸ್ವಲ್ಪ ಚರ್ಬಿ ಜಾಸ್ತಿ ಇದೆ. ಸೊ ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಸಾಕಾಗಿದೆ ಅಲ್ಲ, ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ. ನೀನು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳಕ್ಕೆ. ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಇದು ಕಾಟೇರಮ್ಮ ದೇವಸ್ಥಾನ ಎಂಟ್ರೆನ್ಸ್ ಸರಿಗೆ ಬಂದವರು ಜನ ಇಲ್ಲೆಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಹೋಟ್ಲ್ಗಳಾಗಲಿ ಪ್ರತಿಯೊಂದು ಸಿಗುತ್ತೆ. ನೀವು ಆರಾಮಾಗಿ ಬರ್ಬೋದು ಇಲ್ಲಿ. ಇಲ್ಲೇ ಬೇಕಾದರೆ ಊಟ ಮಾಡಿಕೊಂಡು, ಮತ್ತು ಇಲ್ಲೇ ಅನ್ನದಾನ ಕೂಡ ಮಾಡ್ತಾರೆ. ನಾವು ಇವಾಗ ಎಂಟ್ರಿ ಆಗ್ತಾಯಿಲ್ಲ, ಎಕ್ಸಿಟ್ ಕಡೆಯಿಂದ ಹೋಗ್ತಾ ಇರೋದು. ಯಾಕಂದರೆ ಎಂಟ್ರಿ ಸೈಡ್ ಫುಲ್ ಜಾಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ ಏನು ಮಾಡೋದಂತ, ಇಲ್ಲೂ ದರ್ಶನ ಆಗುತ್ತಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ನೋಡೋಣ, ದರ್ಶನ ಆಗಬೇಕು ಅಂತಲೇ ಅಂದ್ಕೊಂಡು ಬರ್ತಾ. ಇಲ್ಲಿ ಜನ ಜಾತ್ರೆ ಇದ್ದಂಗೆ ಐತೆ.
ನೋಡ್ಬೋದು ನೀವೆಲ್ಲ. ಸೊ ಇದು ಆಲ್ಡ್ ಮರಕ್ಕೆ ಎಲ್ಲರೂ ತೆಂಗಿನಕಾಯಿ ಕಟ್ಬಿಟ್ಟು 9 ವಾರ 118 ರೌಂಡ್ ಹಾಕ್ತಾರೆ ಇಲ್ಲಿ. ಈ ಒಬ್ಬೊಬ್ರು ಒಂದೊಂದ್ ತರ ಹರಕೆ ಹೊತ್ಕೊಂಡಿರ್ತಾರೆ. ಸೊ ಅವ್ರು ಯಾವ ತರ ಹರಕೆ ಹೊತ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ರೌಂಡ್ ಸುತ್ತಬೇಕು ಅಂತ ಹೇಳ್ಬಿಟ್ಟು. ಲೈಕ್ ಎಕ್ಸಾಂಪಲ್, ಇವಾಗ ಒಬ್ರಿಗೆ 9 ರೌಂಡ್ ಇರ್ತದೆ, ಇನ್ನೊಬ್ರಿಗೆ 8 ರೌಂಡ್ ಇರ್ತದೆ, ಒಬ್ರಿಗೆ 5 ರೌಂಡ್ ಇರ್ತದೆ, ಇಲ್ಲ 3 ರೌಂಡು, 21, 118, 108, 109 ಈ ತರ. ಸೊ ಅವ್ರವ್ರು ಯಾವ ತರ ಇದು ಮಾಡಿರ್ತಾರೋ ಆ ತರ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇರ್ತಾರಲ್ವಾ. ಸೊ ಇದಕ್ಕೆ ತೆಂಗಿನಕಾಯಿ ತಗೊಬೇಕಂದ್ರೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಸೊ ಅಲ್ಲಿ ತಗೊಂಬಂದ್ಬಿಟ್ಟು ಅವರೊಂದು ಸ್ಲಿಪ್ ಕೊಟ್ಟಿರ್ತಾರೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಅಂತ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಪ್ರದಕ್ಷಿಣೆ ಹಾಕಿ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ, ಒಂದ್ ದಿನಕ್ಕೆ ಲಕ್ಷಾಂತರ ಜನ. ಸೊ ಆಲ್ದ ಮರ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ ನೋಡಿ, ಇದೇ ಜಾಗದಲ್ಲಿ ಅನ್ನದಾನ ಮಾಡೋದು. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಊಟ ಮಾಡ್ಕೊಂಡು ದೇವ್ರ ದರ್ಶನ ಕೂಡ ಹೋಗ್ಬೋದು. ಸೊ ಇಲ್ಲೆಲ್ಲ ನೋಡ್ಬೋದು ಒಂಥರ ವೈಬ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಮೇಲೆಲ್ಲ ಕಟ್ಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿಂದಾನೇ ನಮಸ್ಕಾರ ಹಾಕ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಹತ್ತಿರಣ ಎಷ್ಟು ದಿವಸದಿಂದ ಬರ್ತಾಯಿರೋಣ? 4 ವಾರ. ಡೈಲಿ ವಾರಕ್ಕೆ ಒಂದ್ಸತಿ ಬಂದು ಕಾಯಿ ಕಟ್ಟು ಹೋಗ್ತೀರಾ? ಒಳ್ಳೇದಾಗುತ್ತೆ ಅಂತೀರಣ? ಆಗುತ್ತೆ ಅಂತೀರಾ? ಸೂಪರ್ ಅಣ್ಣ, ಹಂಗಂದ್ರೆ ಒಳ್ಳೇದಾಗುತ್ತೆ. ಯಾವ್ರು? ಹುಬ್ಳಿ. ಹುಬ್ಳಿಯಿಂದ ಹೆಂಗಣ ಇಲ್ಲಿ ದೇವಸ್ಥಾನಕ್ಕೆ ಕಾಯಿ ಕಟ್ಟಕ್ಕೆ ಬಂದಿರೋದ? ನಮ್ಮ ಫ್ರೆಂಡ್ ಬಂದ್ರೆ ನೀವು ಜೊತೆ ಬಂದಿರಾ? ಹುಬ್ಳಿಯಿಂದಾನೆ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಜಾಬ್ ಮಾಡ್ತಾರೆ ಡೈರೆಕ್ಟ್ ಇಲ್ಲಿರೋರ ತಾನೆ, ಪ್ರೆಸೆಂಟ್ ಇಲ್ಲಿರೋರ. ಹೌದು. ಎಷ್ಟು ದಿವಸದಿಂದ ಬರ್ತೀರಣ್ಣ? ಇದೇ ಫಸ್ಟ್. ಹೆಂಗೆ ಜನ ಹೆಂಗಿದ್ದಾರೆ? ಜಾಸ್ತಿ ಜನ ಇದಾರಲ್ಲ. ಸರಿ ಅಣ್ಣ, ಒಳ್ಳೇದಾಗ್ಲಣ್ಣ. ಒಬ್ಬೊಬ್ರು ಸಖತ್ ಫಾಸ್ಟಾಗಿ ಎಲ್ಲ ಓಡಾಡ್ತಾ ಇರ್ತಾರೆ. ಸೊ ನಮ್ಗೆ ಅಲ್ಲೂ ದರ್ಶನ ಮಾಡೋಕ್ಕಾಗಿಲ್ಲ, ಇಲ್ಲೂ ದರ್ಶನ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಜನ ಅವ್ರೆ. ನಿಂಗೇನ್ಸೈತೆ ಗಣೇಶ ದರ್ಶನ ಮಾಡಿಲ್ಲ ಅಂದಿದ್ದಕ್ಕೆ? ದರ್ಶನ ಮಾಡಿಲ್ಲ ಅಂತಲ್ಲ, ಜನ ಜಾಸ್ತಿ ಇದ್ದಾರೆ ಇವತ್ತು. ಮತ್ತು ಇಲ್ಲೆಲ್ಲ ಚಿಕ್ಕ ಮಕ್ಳು ಆಟ ಆಡೋದಕ್ಕೆ ತುಂಬಾ ಇದೆ. ಲೈಕ್ ಬೋಟ್ ಇದೆ, ಡ್ರ್ಯಾಗನ್ ಇದೆ, ಡ್ರ್ಯಾಗನ್ ಟ್ರೈನ್ ಅಂತಾರೆ. ಹುಷಾರಣ್ಣ, ಒಂಚೂರು ನಿಧಾನಕ್ಕೆ ಹೋಗಿ, ಓಕೆನಾ? ಇಲ್ಲೆಲ್ಲ ಜಾಸ್ತಿ ಮಣ್ಣಾಗ್ಬಿಟ್ಟಿದೆ. ಒಂದೆಲ್ಲಾದ್ರೂ ಸೈಡಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂಚೂರು ಯಾವ್ದಾದ್ರು ಬಟ್ಟೆ ಗಿಟ್ಟ ಇಲ್ಲ ಪೇಪರ್ ಕಡ್ಡಿ ಗಿಡ್ಡೆ ಏನಾದ್ರು ಇದು ಮಾಡ್ಕೊಳ್ಳಿ. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ, ತೇಲಾಡುತ್ತಾ fallen in love, ಇವಾಗ ಏನಪ್ಪ ಅಣ್ಣ ರೋಮಾಂಚನ ಹಸುಗಳು, ಮರಗಳು, ಸಂತೋಷದ ಉಲ್ಲಾಸದ